ರಾಷ್ಟ್ರೀಯ ಹೆದ್ದಾರಿಯ ಪ್ರಮುಖ ಸಂಪರ್ಕವಾಗಿರುವಂತಹ ಪೀಣ್ಯ ಫ್ಲೈಓವರ್ ಇಂದಿನಿಂದ ಆಗಸ್ಟ್ 5ರವರೆಗೂ ಕೂಡ ತಾತ್ಕಾಲಿಕವಾಗಿ ನಿರ್ಬಂಧವನ್ನು ಹೇರಲಾಗಿರುವಂಥದ್ದು. ಸದ್ಯ ನಾನೀಗ ಈ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಬಳಿ ಇರುವಂಥದ್ದು. ಏನಿದೆ ಈ ಬೆಂಗಳೂರು ಮತ್ತು ಈ ತುಮಕೂರು ರಾಷ್ಟ್ರೀಯ ಹೆದ್ದಾರಿ ಅತ್ಯಂತ ಪ್ರಮುಖ ಸಂಪರ್ಕ ಅಂತಾನೆ ಹೇಳ್ಬೋದು. ಯಾಕಂದರೆ ಇದು ಡಾಂಬರೀಕರಣ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇಂದಿನಿಂದ ವಾಹನ ಸಂಚಾರಕ್ಕೆ ತಾತ್ಕಾಲಿಕವಾಗಿ ನಿರ್ಬಂಧವನ್ನು ವಿಧಿಸಲಾಗಿರುವಂಥದ್ದು. ಆಗಸ್ಟ್ 5ರವರೆಗೂ ಈ ಕಾಮಗಾರಿ ನಡೆಯಲಿದ್ದು ಈ ಫ್ಲೈಓವರ್ ಮೇಲೆ ಎಲ್ಲ ಮಾದರಿಯ ಈ ವಾಹನಗಳ ಸಂಚಾರವನ್ನು ಹಂತ ಹಂತವಾಗಿ ಸ್ಥಗಿತಗೊಳಿಸಲಾಗುತ್ತದೆ. ಅಂದರೆ ಈ ದೊಡ್ಡ ದೊಡ್ಡ ಲಾರಿಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಚಿಕ್ಕ ವಾಹನಗಳಿಂದ ದೊಡ್ಡ ದೊಡ್ಡ ವಾಹನಗಳನ್ನು ಕೂಡ ಹಂತ ಹಂತವಾಗಿ ಸ್ಥಗಿತಗೊಳಿಸಲಾಗ್ತಿದೆ. ವಿಶೇಷವಾಗಿ ಈ ಶನಿವಾರ ಮತ್ತು ಭಾನುವಾರ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಕೂಡ ಸಂಪೂರ್ಣವಾಗಿ ವಾಹನ ಸಂಚಾರ ಬಂದ್ ಇರಲಿದೆ ಅಂತಲೇ ಹೇಳ್ಬೋದು. ಇನ್ನು ಮಾಮೂಲಿ ದಿನಗಳಲ್ಲಿ ಅಂದರೆ ಈ ಶುಕ್ರವಾರ ಆಗಿರ್ಬೋದು, ಶನಿವಾರ, ಈ ದಿನಗಳಲ್ಲಿ ಶುಕ್ರವಾರ ಆಗಿರ್ಬೋದು, ಗುರುವಾರ ಆಗಿರ್ಬೋದು, ಈ ದಿನಗಳಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ನಿರ್ಬಂಧ ಇರಲಾಗುತ್ತದೆ. ಆದರೆ ಶನಿವಾರ ಮತ್ತು ಭಾನುವಾರ 12 ಗಂಟೆ ರಾತ್ರಿ 12 ಗಂಟೆಯಿಂದ 5 ಗಂಟೆ ಬೆಳಗ್ಗೆವರೆಗೂ ಕೂಡ ಈ ಫ್ಲೈಓವರ್ ಪ್ರವೇಶ ಇರೋದಿಲ್ಲ. ಪ್ರತಿನಿತ್ಯ ಇಲ್ಲಿ ಲಕ್ಷಾಂತರ ವಾಹನಗಳು ಈ ಮಾರ್ಗವನ್ನು ಬಳಸೋದ್ರಿಂದ ಕಾಮಗಾರಿ ಅವಧಿಯಲ್ಲಿ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಈ ವಾಹನ ಸವಾರರು ಈ ಫ್ಲೈಓವರನ್ನು ಬಳಸೋದನ್ನು ತಪ್ಪಿಸಿ ಆದಷ್ಟು ಈ ಸರ್ವಿಸ್ ರಸ್ತೆ ಆಗಿರ್ಬೋದು, ಇನ್ನು ಏನಿದೆ ಈ ಪರ್ಯಾಯ ಮಾರ್ಗವನ್ನು ಬಳಸೋದಕ್ಕೆ ಟ್ರಾಫಿಕ್ ಪೊಲೀಸರು ಸೂಚಿಸಿರುವಂಥದ್ದು. ಈ ಕಾಮಗಾರಿಯನ್ನು ಆದಷ್ಟು ಶೀಘ್ರವಾಗಿ ಏನಿದೆ ಇಲ್ಲಿ ಡಾಂಬರೀಕರಣವನ್ನು ಮಾಡಿ ಉತ್ತಮಗೊಳಿಸುವಂಥದ್ದು ಇಲ್ಲಿರುವಂತಹ ಸಂಚಾರಿ ಮಾರ್ಗ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯ ಒಂದು ಕರ್ತವ್ಯ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಏನಿದೆ ಇಲ್ಲಿನ ಕಾಮಗಾರಿಯನ್ನು ಪೂರ್ಣಗೊಳಿಸಿ ವಾಹನಗಳಿಗೆ ಸಂಚಾರ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂತಹ ಒಂದು ಮಾತು. ಅದರಂತೆಯೇ ವಾಹನ ಸವಾರರು ಕೂಡ ಆದಷ್ಟು ಪರ್ಯಾಯ ಮಾರ್ಗವನ್ನು ಬಳಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದೀಪಾ, ಫ್ರೀಡಂ ಟಿವಿ ಕನ್ನಡ, ಬೆಂಗಳೂರು.